ದರ್ಶನ ನೀಡಲ್ವಾ? ನನಗೆ ಕರುಣೆ ತೋರ್ಸಲ್ವಾ ಬೇತಾಳ? ದರ್ಶನ ನೀಡಲ್ವಾ? ಮೆಚ್ದೆ ಪಶುಪತಿ, ಮೆಚ್ದೆ. ನಿನ್ನ ಭಕ್ತಿ ಕಲ್ಲನ್ನು ಕರಗಿಸುತ್ತೆ. ಬೇತಾಳ ಮೆಚ್ಕೊಂಡ. ಶತ್ರು ನಾಶಕ್ಕಾಗಿ ನಾನು ಕಳಿಸಿರೋ ಅಗ್ನಿಕೊಂಡ ತಿರುಗಿ ನನ್ನ ಹತ್ರನೇ ಬಂದಿದೆ. ಯಾವುದೋ ಒಂದು ಶಕ್ತಿ ಅದನ್ನ ತಡೆ ಹಿಡಿದಿದೆ. ಬೇತಾಳ, ಶತ್ರು ಉಳಿಯಕ್ ಸಾಧ್ಯನೇ ಇಲ್ಲ. ನಾಶ ಆಗ್ಬೇಕು. ನಾಗಬಂಧನದಲ್ಲಿರೋ ನಾಗನಿಧಿ ನನಗೆ ಸಿಗ್ಬೇಕು. ಬೇತಾಳ, ನನ್ನ ಕೋರಿಕೆ ನೆರವೇರಿಸು, ನೆರವೇರಿಸು. ಆ ವಸ್ತ್ರ ಆಕಾಶ ಮಾರ್ಗದಲ್ಲಿ ಹೋಗುತ್ತೆ. ನೀನು ಅದನ್ನ ಹಿಂಬಾಲಿಸ್ಕೊಂಡು ಹೋಗು. ವಸ್ತ್ರ ಯಾರ ಮೇಲೆ ಬೀಳುತ್ತೋ ಅವರೇ ನಿನ್ನ ಶತ್ರು ಆಗಿರ್ತಾರೆ. ನಾನು ಅದೃಷ್ಟವಂತ ಬೇತಾಳ, ನಾನು ಅದೃಷ್ಟವಂತ. ಸಂತೋಷ ಪಡ್ಬೇಡ ಪಶುಪತಿ. ಈ ವಸ್ತ್ರದ ಮಹಿಮೆ ನಾಗಮಂಡಲದ ಗಡಿ ದಾಟೋವರೆಗೂ ಮಾತ್ರ ಇರುತ್ತೆ. ಮತ್ತೊಂದು ವಿಷಯ ಪಶುಪತಿ, ಆ ನಿನ್ನ ಶತ್ರುಯಿಂದಾನೆ ಆ ನಿಧಿ ಇರೋ ಜಾಗ ನಿನಗೆ ಗೊತ್ತಾಗೋದು. ನಿಧಾನವಾಗಿ ನಿರ್ಧಾರ ಮಾಡು, ಕೆಲ್ಸನ ಮುಗಿಸು. ಶತ್ರು ಎಲ್ಲಿದ್ದಾನೆ ಅಂತ ಗೊತ್ತಾಯ್ತು. ನಿಧಿ ದಾರಿ ಕೂಡ ಗೊತ್ತಾಯ್ತು. ಕಳಿಸು ಕಳಿಸು, ಬೇಗ ಬೇಗ ವಸ್ತ್ರನ ಗಾಳಿ ಕಳಿಸ್ಬಿಡು ಪಶುಪತಿ, ಬೇಗ. ಅಮ್ಮ ಪುಣ್ಯ, ಬೇಗ ಬಾ ಅಮ್ಮ. ನಾಗಪಂಚಮಿ ಪೂಜೆಗೆ ಎಲ್ರೂ ನಿನಗೋಸ್ಕರನೇ ಕಾಯ್ತಿದಾರಮ್ಮ. ಆಗೋಯ್ತಮ್ಮ, ನಿನ್ನಿಂದಾನೆ. ಅಮ್ಮ. ಏನಮ್ಮ? ಅಮ್ಮ, ನಿನ್ನ ಕಣ್ ಕಾಣಿಸಲ್ಲ ಅಲ್ವಾ? ಇಷ್ಟು ಚೆನ್ನಾಗಿ ಅದ್ ಹೇಗ್ ಹೂವು ಕಟ್ತಾ ಇದ್ಯಾ? ಕೆಲ್ಸಗಳನ್ನೆಲ್ಲ ಹೇಗ್ ಮಾಡ್ತೀಯಾ? ಇಷ್ಟು ವರ್ಷ ಆದ್ಮೇಲೆ ಈ ಅನುಮಾನ ಯಾಕಮ್ಮ ಬಂತು? ಎಷ್ಟು ವರ್ಷಗಳಿಂದನೂ ಕೇಳ್ಬೇಕು ಅಂತಾನೆ ಇದ್ದೆಮ್ಮ, ಆದ್ರೆ ಯಾಕೋ ಕೇಳಕ್ಕೆ ಆಗ್ತಿಲ್ಲಮ್ಮ. ಇವಾಗ ಹೇಳು. ಚೌಡಮ್ಮ ತಾಯಿ ವಿಶ್ವರೂಪ ದರ್ಶನ ಆದ್ಮೇಲೆ ನಂಗೆ ದಿವ್ಯಶಕ್ತಿ ಬಂದಾಗಿದೆಯಮ್ಮ. ಮನಸ್ಸಿಗೆ ಎಲ್ಲ ಕಾಣಿಸುತ್ತೆ, ಮನಸ್ಸಿಂದನೇ ಎಲ್ಲ ನೋಡ್ತಿದ್ದೀನಿ. ಎಲ್ಲ ಅಮ್ನೋರ್ ದಯೆಯಮ್ಮ. ನೀನ್ ತುಂಬಾ ಅದೃಷ್ಟವಂತೆ ಅಮ್ಮ. ನನ್ನ ಅದೃಷ್ಟ ನೀನೇ ತಾಯಿ. ಹಾಗೆ ಹೊಗಳ್ಬೇಡ ಅಂದೆ ತಾನೆ. ಇದು ಹೊಗಳಿಕೆ ಅಲ್ಲ ಪುಣ್ಯ, ಸತ್ಯ. ನೀನ್ ನನ್ಗೆ ಆ ನಾಗಮ್ಮ ತಾಯಿ ಕೊಟ್ಟು ವರ. ಸರಿ, ಬೇಗ ಹೋಗೋಣ ನಡಿ. ಇಷ್ಟು ದೊಡ್ಡ ಸುಂಟರ್ ಗಾಳಿ ನಮ್ಮನೆ ಒಳಗಡೆ ಯಾಕೆ ಬರ್ತಿದೆ? ಈ ಗಾಳಿಗೆ
ಫೋಟೋ ಮಾತ್ರ ಯಾಕೆ ಅಲ್ಲಾಡ್ತಿದೆ? ಎಲ್ಲ ವಿಚಿತ್ರವಾಗಿದೆಯಲ್ಲ. ಸ್ವಾಮಿ ಗರುಡದೇವ, ಏನಿದು ಅಪಶಕುನ? ನನ್ನ ಅನಿರುದ್ಧನ್ನ ಕಾಪಾಡು. ಅವನಿಗೆ ಏನೂ ಅಪಾಯ ಆಗ್ತಿರೋ ಥರ ರಕ್ಷಣೆ ಕೊಡು. ನನ್ನ ಮಗನ್ಗೆ ಯಾವ ಅಪಾಯನೂ ಬರ್ದೇ ಇರೋ ಥರ ನೋಡು. ನೀನೇ ದಿಕ್ಕು. ನನ್ನ ವಂಶೋದ್ಧಾರಕನ್ನ ಕಾಪಾಡು ಸ್ವಾಮಿ, ಕಾಪಾಡು. ಲೇ ಅನಿರುದ್ಧ್, ಬೇಗ ಹೋಗೋ. ಯಾಕೋ ಅಷ್ಟು ಅರ್ಜೆಂಟು? ಹೋಗ್ತಾನೆ ಇದೀನಲ್ಲ. ಬೇಗ ಹೋಗೋ. ನಾಗ ಬೆಳಗನ್ನ ನೋಡ್ಬೇಕು ತಾನೆ. ನಾಗ ಬೆಳಗನೂ ಇಲ್ಲ, ನಾಗಮಣಿನೂ ಇಲ್ಲ. ಅವೆಲ್ಲ ಬರೀ ಕಟ್ಟು ಕತೆ ಕಣೋ. ಏನೋ ಅಷ್ಟು ನೆಗ್ಲೆಕ್ಟ್ ಆಗಿ ಹೇಳ್ತಿದ್ಯಾ? ನಾನು ಕೇಳಿದೀನೋ. ಏನೋ ಕೇಳಿದ್ಯಾ? ಹಾವುಗಳು ಮೀಟಿಂಗ್ ಮಾಡ್ತಾವೇನೋ, ಅಥವಾ ನಮ್ಮ ಥರ ಕ್ಯಾಬಿನೆಟ್ ಮೀಟಿಂಗ್ ಏನಾದರೂ ಮಾಡ್ತಾವ? ಸುಮ್ಮನೆ ಏನೇನೋ ಹೇಳ್ಕೊಂಡು. ನಾವಲ್ಲಿ ಹೋಗಿ ನೋಡಿದ್ರೆ ತಾನೇ ಕನ್ಫರ್ಮ್ ಆಗೋದು. ಲವ್, ಅಲ್ಲಿಗೆ ಹೋಗಿದ ತಕ್ಷಣ ನಿನ್ನ ಭ್ರಮೆನೆಲ್ಲ ದೂರ ಮಾಡ್ತೀನಿ. ಸರಿ, ಮೊದಲು ಹೋಗೋಣ. ನಡೆದಿರೋ ಅಪಶಕುನನ್ನ ನೆನೆಸ್ಕೊಂಡ್ರೆ ತುಂಬ ಭಯ ಆಗ್ತಿದೆ ಸ್ವಾಮಿ. ಆ ಸುಂಟ್ರ ಗಾಳಿ ಅನಿರುದ್ಧ ಫೋಟೋನ ಬೀಳ್ಸಕ್ ಬಂದಿರೋ ಹಾಗಿದೆ. ನನ್ನ ಬಲಗಣ್ಣು ತುಂಬ ಅದಿರ್ತಿದೆ ಸ್ವಾಮಿ. ಅನಿರುದ್ಧ್ಗೆ ಏನಾದರೂ ಅಪಾಯ ಆಗತ್ತಾ ಸ್ವಾಮಿ? ನಿನ್ನ ಭಯ ನಿಜ ಅರವಿಂದ. ಅದು ಖಂಡಿತ ಅಪಶಕುನನೇ. ಅವನ ಜಾತಕ ಕೆಡುಗಾಲ ತೋರಿಸ್ತಿದೆ ತಾಯಿ. ಗ್ರಹಗತಿ ಗಂಡಾಂತರ ಸೂಚಿಸ್ತಾ ಇದೆ. ಗರುಡ ರಕ್ಷ ಸ್ಥಿತಿ ಸ್ವಲ್ಪ ಕ್ಲಿಷ್ಟ ಸ್ಥಿತಿಯಲ್ಲಿದೆ. ನನ್ನ ಲೆಕ್ಕದ ಪ್ರಕಾರ ಈ ನಾಗಪಂಚಮಿ ಅನಿರುದ್ಧನಿಗೆ ತೊಂದರೆ ತರೋ ತರ ಇದೆ. ಕೂಡ್ಲೆ 108ನೇ ಮೃತ್ಯುಂಜಯ ಹೋಮ ಶುರು ಮಾಡಬೇಕು. ಹೋಗು ಅರವಿಂದ. ನಾನು ಹೇಳಿದೆ ಅಂತ ಧನಂಜಯನಿಗೆ ಹೇಳಿ ಹೋಮಕ್ಕೆ ಏರ್ಪಾಡುಗಳು ಮಾಡಿಸು. ನನ್ನ ಅನಿರುದ್ಧ್ಗೆ ನಾಗಪಂಚಮಿ ದಿನ ಅಪಾಯನ? ಏನೂ ಆಗಲ್ಲ ಅಲ್ವಾ ಸ್ವಾಮಿ? ಹೋಮ ನಡೆಸಿದ್ರೆ ಯಾವ ತೊಂದರೆನೂ ಆಗೋದಿಲ್ಲ ಅರವಿಂದ. ಬೇಗ ಏರ್ಪಾಡುಗಳನ್ನ ಮಾಡಿಸಿ. ಆಯ್ತು ಸ್ವಾಮಿ. ಲೇ ಅನಿರುದ್ಧ್, ಕಾರ್ ನಿಲ್ಸೋ. ಯಾಕೋ? ಹೇಳ್ತೀನಿ ನಿಲ್ಸೋ. 1 ನಿಮಿಷ ಕಣ. ಇವಾಗೇನಾಯ್ತು? 1 ನಿಮಿಷ ಇರು, ಈಗಲೇ ಬಂದೆ. ಲೇ, ನೀನ್ ಹುಡುಕ್ತಿದ್ದ ಗರುಡ ವಂಶದವನು ಈಗ ನನ್ನ ಜೊತೆ ನಾಗಮಂಡಲಕ್ಕೆ ಬರ್ತಿದ್ದಾನೆ. ನಾನೇ ಕರ್ಕೊಂಡು ಬರ್ತಿರೋದು. ಅವನ ಕೈಯಿಂದಾನೆ ನಾವು ನಾಗಮಣಿನ ಪಡ್ಕೋಬೋದು. ಎಲ್ಲರೂ ರೆಡಿಯಾಗಿರಿ. ಎಲ್ಲೂ ಯಾವುದು ತಪ್ಪಾಗಬಾರ್ದು.
ಏನ ಎಲ್ಲರೂ ರೆಡಿ ಆಗಿರಿ, ಯಾವುದು ತಪ್ಪಾಗ್ಬಾರದು ಅಂತ ಯಾರಿಗೂ ಹೇಳ್ತಾ ಇದೆಯಾ? ಅದೇನಿಲ್ವೋ, ಇದು ನಮ್ಮ ಏರಿಯಾ ಅಲ್ವಾ, ನೀನು ನನ್ನ ಫ್ರೆಂಡು ಫಸ್ಟ್ ಟೈಮ್ ಬರ್ತಿದ್ಯಾ, ಎಲ್ಲದನ್ನೂ ಏರ್ಪಾಟ್ ಮಾಡಿ ರೆಡಿ ಆಗಿರಿ ಅಂತ ನನ್ನ ಫ್ರೆಂಡಿಗೆ ಹೇಳ್ತಿದ್ದೆ. ಸುಳ್ಳು ಹೇಳ್ಬೇಡ ಕಡ. ಹೌದು, ನೀನ್ ನಮ್ಮ ಥರ ಅಲ್ಲ ತಾನೆ. ಅಂದ್ರೆ ಜಮೀನ್ದಾರು ಮಗ, ಈ ಟ್ರಿಪ್ನ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ನಾನು ಅನ್ಕೋತಿದ್ದೀನೋ. ಹಾ ಸರಿ ಬಾ. ಧ್ರುವಂದೇ ರಾಜಾ ವರ್ಣ ಧ್ರುವಂದೇ ಬೃಹಸ್ಪತಿ ಧ್ರುವಂತ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯತಾನ್ ಧ್ರುವಂ ಪರ್ವತೈವ ವಿವಾಜಲಿಃ ಇಂದ್ರ ಇವೇಹ ಧ್ರುವಸ್ತಿಷ್ಠ. ಧನಂಜಯ, ಹೋಮ ಇನ್ನೇನ್ ಮುಗ್ದೋಗುತ್ತೆ. ಈ ಪೂರ್ಣಾಹುತಿ ಅನಿರುದ್ಧನ ಕೈಯಿಂದ ನಡೆದ್ರೆ ಮಾತ್ರ ಹೋಮದ ಪೂರ್ಣ ಫಲ ದಕ್ಕುತ್ತೆ. ಅನಿರುದ್ಧ ಪೂರ್ಣಾಯುಷಿ ಆಗ್ತಾನೆ. ಯಾವ ಉದ್ದೇಶದಿಂದ ಈ ಹೋಮನ ನಾವು ನಡೆಸಿದ್ವೋ ಅದ್ರ ಫಲ ಸಂಪೂರ್ಣವಾಗಿ ದೊರೆಯುತ್ತೆ. ಹೊರಟಿದ್ದೀನಿ, ಇನ್ನೇನ್ ಬರ್ತೀನಿ ಅಂತ ಹೇಳ್ದ ಗುರುಗಳೇ. ಇನ್ನೂ ಬಂದೇ ಇಲ್ವಲ್ಲಮ್ಮ, ಅದೇ ಚಿಂತೆ ಆಗ್ತಿರೋದು. ಹೊರಡ್ತೀನಿ ಅಂತ ಹೇಳಿದಾನೆ, ಇನ್ನೇನ್ ಬರ್ತಿರ್ಬೋದು. ದಾರಿಲಿ ಏನಾದ್ರೂ ಅಪಾಯ ಆಗಿದೆಯೇನೋ ಅಂತ ಭಯ ಆಗ್ತಿದೆ ರೀ. ಇಲ್ಲಿ ಮೃತ್ಯುಂಜಯ ಹೋಮ ನಡೀತಾ ಇದೆ, ಅನಾಹುತ ಹೇಗಾಗುತ್ತೆ ಅರವಿಂದ? ನೀವು ಮುಂದುವರಿಸಿ. ಅವನೆಲ್ಲಿದ್ದಾನೆ ಅಂತ ಒಂದ್ಸಲ ಫೋನ್ ಮಾಡಿ ಕೇಳು. ಸರಿ ಅಣ್ಣ. ಬೃಹಸ್ಪತಿ ಪರಿಧಿಯಾರಧೇನ ರಕ್ಷೋ ಮಿತ್ರಾಗೋ ಅಪಬಾಧಮಾನ ಪ್ರಪಂಚಂ ಸೇನಾ ಪ್ರಮಣೋ ವಿಧಾಜಯನ್ನಸ್ಮಾಕಮೇತ್ಯ ವಿಧಾನಾಂ ಗೋತ್ರವಿದಂ ಗೋವಿದಂ ವಜ್ರಬಾಹುಂ ಜಯಂತಮಜ್ಮ ಪ್ರಮೃಣಂತಮೋಜಸ ಯಮಗುಂ ಸಜಾತಾನುವೀರಯಧ್ವಮಿಂದ್ರಗುಂ ಸದಾಯೋ ನಮಃ ಪ್ರದನಾಷಾಢಯಧ್ಯೋಸ್ಮಾಕಗುಂ ಸೇನಾವದು ಪ್ರಯುತ್ಸೋ ಇಂದ್ರಾಸನ್ನೇತ ಬೃಹಸ್ಪತಿ ದಕ್ಷಿಣಾಯಾನಾಮಭಿಮಂಜದೀನಾಂ ಜಯಂತೀನಾಂ ಮೃತಾಯಂತ್ರಗ್ರೇ ಇಂದ್ರಸ್ಯ ವೃಷ್ಣೋ ವರುಣಸ್ಯ ರಾಜ್ಞಾದಿತ್ಯಾನಾಂ ಮರುತಾಗುಂ ಶಕ್ತೌಗ್ರಂ ಮಹಾಮನಸಾಂ ಭವನಚ್ಯವಾನಾಂ ಘೋಷೋ ದೇವಾನಾಂ ದೇವಾಮುದಸ್ತಾರ ಅಸ್ಮಾಕಮಿಂದ್ರತ್ವಮುದರಯತ್ವಯೇ. ಅಮ್ಮ, ಏನೇ ಕಿರುಚ್ತಾ ಇದೆಯಾ? ಕೆಳಗಡೆ ನಡೀತಿರೋದೇನೋ, ನೀನ್ ಇಲ್ಲಿ ಮಾಡ್ತಿರೋದೇನೋ? ಈ ಸೌಂಡ್ ಏನೋ, ನಿನ್ ಡಾನ್ಸ್ ಏನೋ? ಕೆಳಗ್ ಬಂದು ಮಂತ್ರ ಹೇಳು ಅಂತೀಯಾ? ನನಗೆ ಈ ಪೂಜೆ ಗೀಜೆ ಎಲ್ಲ ಬೇಡ. ನಿನಗ್ ಬೇಡ ಅಂದ್ರೆ ಇನ್ಯಾರಿಗೆ ಮಾಡ್ತಿರೋದು? ನಾವು ಉಳ್ಕೊಂಡಿರೋದು ನಿಮ್ಮ ಮಾವನ ಮನೇಲಿ. ನಾವು ಅವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು. ನಮ್ಗಿಷ್ಟ ಇದ್ರು ಇಲ್ದೇ ಇದ್ರು ಅವ್ರ ಪದ್ಧತಿ ಪ್ರಕಾರ ನಡ್ಕೋಬೇಕು. ಅದು ಅಲ್ದೆ ನಿನ್ ಈ ಸಾಂಗು ಡಾನ್ಸು ಅಮ್ಮಮ್ಮಗೆ ಇಷ್ಟ ಆಗೋದಿಲ್ವೇ? ಅದಕ್ಕೆ ನಾನೇನ್ ಮಾಡ್ಲಿ? ಪರ್ಣಿಕಾ, ಅಲ್ಲಿ ಹೋಮ ಮಾಡ್ತಾ ಇರೋದು ನೀನ್ ಮದ್ವೆ ಮಾಡ್ಕೊಳ್ಳೋ ಹುಡುಗನ್ಗೋಸ್ಕರನಮ್ಮ. ಹೋಗ್ಬಿಟ್ಟು ಈ ಮನೆ ಮಗಳ ತರ ಸಾಂಪ್ರದಾಯಿಕಬದ್ಧವಾಗಿ ಬಟ್ಟೆ ಹಾಕೊಂಡು ಹೋಮ ಮುಂದೆ ಕೂತ್ಕೊಂಡು ನೀನು ದೊಡ್ಡವ್ರ ಹತ್ರ ಒಂದೊಳ್ಳೆ ಹೆಣ್ಣುಮಗು ಅಂತ ಅನ್ನಿಸ್ಕೋಬೇಕು. ನಾನ್ ಬರಲ್ಲ ಅಮ್ಮ. ಏಯ್, ಬರ್ಲಿಲ್ಲ ಅಂದ್ರೆ ಸಿಗದು ತೋರಣ ಕಟ್ಬಿಡ್ತೀನಿ.
ಇದನ್ನ ಹಾಕೊಂಡು ಕೆಳಗ್ ಬಾ. ಬರಲ್ಲ ಅಂದ್ರೆ ಮಗಳು ಅಂತ ಕೂಡ ನೋಡೋದಿಲ್ಲ. ನನ್ನ ಪ್ರೀತಿ ಮಾತ್ರ ನೋಡಿದ್ಯಾ, ಕೋಪನ ಇನ್ನೂ ನೋಡಿಲ್ಲ ನೀನು. ನೋಡಿದ್ರೆ ತಡ್ಕೊಳಲ್ಲ. ಹೋಗು ಹೋಗು. ಎಷ್ಟು ಸರಿ ಫೋನ್ ಮಾಡಿದ್ರು ಅನಿರುದ್ಧ್ ತೆಗಿತಾ ಇಲ್ಲ. ಇನ್ನೊಂದ್ಸಲ ಮಾಡ್ತೀನಿ. ಹಲೋ ಅತ್ತೆ. ಹಲೋ ಗಿಲೋಲ್ಲ ಆಮೇಲೆ. ನಿನಗೋಸ್ಕರ ಇವತ್ತು ಮನೇಲಿ ಮೃತ್ಯುಂಜಯ ಹೋಮ ನಡೀತಾ ಇದೆ. ಅದು ಮುಗಿಯೋ ಅಷ್ಟರಲ್ಲಿ ನಿನ್ನ ಮನೆಗೆ ಬರಬೇಕು ಅಂತ ಹೇಳಿದ್ವಲ್ಲ, ಹೊರಟಿದ್ಯಾ ಇಲ್ವಾ? ಆವಾಗಲೇ ಹೊರಟಿದ್ದೀನಿ ಅತ್ತೆ, ಇನ್ನೇನು ಬಂದ್ಬಿಡ್ತೀನಿ. ಪೂರ್ಣಾಹುತಿ ಬಗ್ಗೆ ನೆನಪಿದೆ. ಸರಿ, ಹುಷಾರಾಗಿ ಬಾಪ್ಪ. ಹಾಂ ಸರಿ ಅತ್ತೆ, ಬರ್ತೀನಿ. ಅದೇನೋ ನಾವು ನಾಗಮಂಡಲಕ್ಕೆ ಹೋಗ್ತಿದ್ದೀವಿ, ನಿಮ್ಮ ಅತ್ತೆ ಹತ್ರ ಬರ್ತೀನಿ ಅಂತ ಸುಳ್ಳು ಹೇಳಿದೆ. ಅದು ಅಲ್ಲದೆ ಏನೋ ಪೂರ್ಣಾಹುತಿ ಅಂತಿದ್ದೆ. ನನ್ನ ತಾಯಿ ಭಯದ ಬಗ್ಗೆ ನಿಂಗೆ ಗೊತ್ತಲ್ವೋ? ಹೋಮಗಳು ವ್ರತಗಳು ಇದ್ದಿದೆ. ನಾನು ಬರಲ್ಲ ಅಂತಂದರೆ ಬೇಜಾರು ಮಾಡ್ಕೋತಾರೆ, ಭಯ ಪಡ್ಕೋತಾರೆ. ಸಮಯಕ್ಕೆ ಸರಿಯಾಗಿ ನಾನು ಇರಲಿಲ್ಲ ಅಂದರೆ ಯಾವುದೋ ಒಂದು ಆಲ್ಟರ್ನೇಟ್ ಮಾಡಿ ಪೂಜೆನ ಮುಗಿಸ್ಬಿಡ್ತಾರೆ. ಅವಶ್ಯಕತೆ ಇದ್ದಾಗ ಸಣ್ಣ ಪುಟ್ಟ ಸುಳ್ಳು ಹೇಳೋದ್ರಲ್ಲಿ ತಪ್ಪೇನೂ ಇಲ್ಲ ಕಣೋ, ಬೇರೆ ದಾರಿನೇ ಇಲ್ಲ. ಆದರೂ ನಿಜ ಹೇಳ್ಬೋದಿತ್ತಲ್ವಾ? ಆಗ ಕಾರ್ ಮುಂದೆ ಹೋಗಲ್ಲ ಕಣೋ, ಹಿಂದೆ ಹೋಗುತ್ತೆ. ನಮ್ಮ ಕೆಲಸ ನಮಗೆ ಮುಖ್ಯ. ಹೌದು, ನಾಗಮಣಿ ನನಗೆ ಮುಖ್ಯ. अस्माकं वीरा उत्तरे भवन्तस्मानुदेवावधावेषु उद्धर्षय मघवन्नायुधान्युत्सत्त्वनां मामगानां महागुंसि उद्धृत्रान् बाजिनां जयदामेतु घोषः उपप्रेतजयदानरस्थिरावः सन्तु भावः इन्द्रो वः शर्म यच्छत्वना धृष्ट्या यथा यादाच्चमन्वः श्रियः पञ्चदशक्षञ्च श्रीकामः सततञ्जवेदु. ಇನ್ನೇನು ಪೂರ್ಣಾವತಿ ಆಗೋಷ್ಟರಲ್ಲಿದೆ. ಭದ್ರಾ, ನೀನ್ ಫೋನ್ ಮಾಡಿದ್ದಕ್ಕೆ ಏನಂದ? ಹೊರಟಿದ್ದಾನಮ್ಮ, ಇನ್ನೇನು ಬಂದ್ಬಿಡ್ತಾನೆ. ಲೇ, ವಿಕ್ಕಿ ನಮ್ಗೆ ಹೇಳಿದ ದಾರಿ ಇದೇನೆ. ನಾವು ಹುಡುಕ್ತಿರೋ ವ್ಯಕ್ತಿ ಈ ದಾರಿಯಲ್ಲೇ ಬರ್ತಾನೆ. ಹಾಗಾದ್ರೆ ನಾವು ಇಲ್ಲೇ ಕಾಯ್ಬೇಕು. ನಮ್ಮವನ್ ಹೇಳಿದ ಗಾಡಿ ನಂಬರ್ ನಿನ್ ಗೊತ್ತಿದೆ ಅಲ್ವಾ? ಹಾ, ಗೊತ್ತಿದೆ. ಅವ್ನ್ ಯಾವುದೇ ಕಾರಣಕ್ಕೂ ನಮ್ಮನ್ನ ದಾಟಿ ಮುಂದಕ್ಕೆ ಹೋಗ್ಬಾರ್ದು. ಅವ್ನ್ ಬರೋ ಟೈಮ್ ಆಯ್ತು ಅನ್ಸುತ್ತೆ, ನೋಡು. ದೇವಸರ್ಪಗಳೇ, ನಾವೆಲ್ಲರೂ ಪ್ರತಿ 11 ವರ್ಷಗಳಿಗೊಮ್ಮೆ ನಾಗಪಂಚಮಿ ದಿನ ಹೀಗೆ ಈ ನಾಗಮಂಡಲದಲ್ಲಿ ಸೇರ್ಕೊಂಡು ಭಕ್ತರ ಪೂಜೆಯನ್ನ ಸ್ವೀಕರಿಸಿ ಅವರನ್ನ ಆಶೀರ್ವಾದ ಮಾಡೋದು ಅನಾದಿ ಕಾಲದಿಂದ ಬಂದಿರೋಂಥದ್ದು. ಸಮಸ್ತ ಲೋಕದಲ್ಲಿ ಇರುವಂಥ ನಾವು ನಮ್ಮ ಹೆಸರಲ್ಲಿ ನಮಗೋಸ್ಕರ ಅಂತ ಈ ನಾಗಮಂಡಲನ ಸೃಷ್ಟಿ ಮಾಡಿದ್ದಾರೆ. ಕಳೆದ 2 ಪರ್ಯಾಯಗಳಿಂದ ಒಂದು ಅಪಕಾರಕ್ಕಾಗಿ 11 ವರ್ಷಗಳಿಂದ ಈ ನಾಗಮಂಡಲನ ಶಪಿಸಿದೀವಿ. ಆ ಕಾರಣಕ್ಕಾಗಿ ಗ್ರಾಮದ ಜನ ಎಷ್ಟೋ ಕಷ್ಟಗಳನ್ನ ಅನುಭವಿಸಿದ್ರು. ಸಂತಾನ ಇಲ್ಲದೆ, ವಂಶಾಭಿವೃದ್ಧಿ ಇಲ್ಲದೆ ಎಷ್ಟೋ ವಂಶಗಳು ನಿರ್ವಂಶ ಆದ್ವು. ಪುಣ್ಯಾಳ ಪೂರ್ವಜನ್ಮದ ಫಲದಿಂದ ಅವಳು ಈ ಗ್ರಾಮಕ್ಕೆ ಬಂದಿದ್ರಿಂದ ಮತ್ತೆ ಸುಖ ಸಂತೋಷಗಳು ಇಲ್ಲಿ ನೆಲೆಗೊಂಡಿದೆ. ಆದರೆ ಈ ಸಾರಿ ಒಬ್ಬ ವೈರಿ ಜಾತಿಯ ಪುರುಷ, ಗರುಡ ವಂಶದವನಾದ ಅನಿರುದ್ಧ್ ನಮ್ಮನ್ನೆಲ್ಲ ಹೀಯಾಳಿಸಿ ನಮ್ಮ ಶಕ್ತಿ ಸಾಮರ್ಥ್ಯನ ಅವಹೇಳನ ಮಾಡ್ತಾ ಪ್ರಜೆಗಳ ಭಕ್ತಿ ವಿಶ್ವಾಸವನ್ನ ಮೂಢನಂಬಿಕೆ ಅಂತ ನಿರೂಪಿಸ್ತೀನಿ ಅಂತ ಬರ್ತಾ ಇದ್ದಾನೆ. ಅವನು ನಾಗದೋಷ ಇರೋ ಅಂಥವನು, ನಮ್ಮ ಸೇಡಿಗೆ ಬಲಿಯಾಗಬೇಕಾಗಿರೋನು. ಅವನ ತಂದೆ ತಾಯಿ ನಮ್ಮಿಂದ ಅವನನ್ನ ಕಾಪಾಡೋದಕ್ಕೆ ಮಹಾಮೃತ್ಯುಂಜಯ ಹೋಮ ಕೂಡ ಮಾಡ್ತಾ ಇದ್ದಾರೆ. ನಮ್ಮ ಶತ್ರು ನಮ್ಮ ಈ ಬಳಗವನ್ನ ನೋಡೋಕೆ ಸಾಧ್ಯ ಇಲ್ಲ. ನಾಗಮಂಡಲ ಪ್ರವೇಶ ಮಾಡೋಕೆ ಬಿಡಬಾರ್ದು. ಹೇಗಾದ್ರೂ ಸರಿ ಅವನ ಪ್ರವೇಶ ನಿಲ್ಲಿಸಬೇಕು.
ಅಲ್ಲಿ ಆ ಪೂರ್ಣಾಹುತಿಗೆ ಅವನು ಹೋಗೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನಮ್ಮ ಈ ಬಳಗನ ನೋಡಬಾರ್ದು. ಸರ್ಪಿಕಾ, ಈ ಕೆಲಸ ನಿನಗೆ ವಹಿಸ್ತಾ ಇದ್ದೀನಿ. ಆ ಪ್ರಯಾಣಕ್ಕೆ ಹೇಗಾದ್ರೂ ತೊಂದರೆ ಮಾಡು, ಅವಾಂತರಗಳನ್ನ ಸೃಷ್ಟಿಸು. ಹೋಗು.